ಒಂದು ಡಾಕ್ಟರ್ ಪರ್ಮನೆಂಟ್ ಅದು ನಮ್ಮ ಕಡಬದ ಆಸ್ಪತ್ರೆ ಸಮುದಾಯ ಆಸ್ಪತ್ರೆ 24 hours ನಾಲ್ಕು ನರ್ಸ್ನ ಕ್ಲಿಪ್ನ ಅಟ್ಲಿ ಇನ್ನೊಂದು ಡೈಲಿ ಒಂದು ದಿನಕ್ಕೆ 300 ಪೇಷಂಟ್ ಬರ್ಬಿದ್ದಾರೆ ಬರ್ಪೇರೆ ಇದ್ದ ಈ 300 ಪೇಷಂಟ್ನಕ್ಲಿ ಈ ನರ್ಸ್ನಕ್ಲಿ ಯಾವುದು ಅತ್ತ ಒಂದು ಪರ್ಮನೆಂಟ್ ಒಂದು ಡಾಕ್ಟರ್ ಯಾವುದು ಏರು ಬತ್ತಟ್ಲ ಮೂಲ ಪರ್ಮನೆಂಟ್ನ ಪುತ್ತೂರಿಗೆ ಹೋಗಿ ಒಂಜಿ ಆಂಬುಲೆನ್ಸ್ ಅಲ್ಲ ಆಲಾದು ಏತ್ ಸಮಯ ಅಂಡವು ಒಂಜೇ ಒಂದು ಆಂಬುಲೆನ್ಸ್ ಇಪ್ಪುನ ರಟ್ಟು ಮೂಜಿ ಎಮರ್ಜೆನ್ಸಿ ಬರ್ತದ ಓ ಆಂಬುಲೆನ್ಸ್ನ ಕಾಪುನ ಏನಾನ ಪ್ರೈವೇಟ್ ಆಂಬುಲೆನ್ಸ್ನ ಸ ಕಾಪುನ ಈತು ಸಮಸ್ಯೆ ಬರುಂಡು ಈತು ಪೂರ ಇಪ್ಪುನಾಗದ ಒಂದು ಎಂಕ್ಲ ಬೇಡಿಗೆ ಎಂಚಿನ ಎಂಕ್ಲೆ ಒಂದು ಡಾಕ್ಟರ್ ಬೋರ್ಡ್ ಪರ್ಮನೆಂಟ್ ಅಂತ ಈತು ಪೇಷಂಟ್ ಒಂದು ಡೈಲಿ ಏತ್ 200-300 ಪೇಷಂಟ್ ಬರ್ಬೇರೆ ಇತ್ತೆ ಒಂಜಿ ಪೇಷಂಟ್ ಜ್ವರಡ್ದು ಬತ್ತಿ ಆಯಾಗ ಒಂದು ಡ್ರಿಪ್ಸ್ ಕೊರೋನಾಗ ಪಂಪೇರು ಯಾರಾದ್ರೂ ಅದನ್ನು ಕರ್ಕೊಂಡು ಬನ್ನಿ ಆಮೇಲೆ ಡ್ರಿಪ್ಸ್ ಆಗ್ತವೆ ನಮಗೆ ನೋಡ್ಲಿಕ್ಕೆ ಆಗುತ್ತಿಲ್ಲ ಅವು ಹೆಚ್ಚಿನ ಒಂದು ಉಡಾಫೆ ಉತ್ತರ ಐಕೊಂಜಿ ವ್ಯಾಲ್ಯೂಸ್ ಉತ್ತರ ಏತೇದು ಪಾಪದಗಳು ಬರ್ಪೇರು ಕಾಸುತ್ತನೇ ಓಡೆ ಬಪ್ಪೇರು ಕಾಸುತ್ತನೇ ಕುಡ್ಲಾಗ ಓಡೆ ಗಂಡ ಪಪ್ಪೆ ಆಯನ ಮೈಕಲ್ದು ಪಾಪದ ಇದೆ ಬರ್ತಾನ ಗೌರ್ಮೆಂಟ್ ಹಾಸ್ಪಿಟ್ಲ್ ಅತ್ತ ಅಂತ ಎಂಕ್ಲ ಊರೊಂದು ಹಾಸ್ಪಿಟ್ಲ್ ಇಪ್ಪನಾಗ ಎಂಕ್ಲೆ ಐಕುಬೋಡೇನ ಇಂದು ಹಿಂದಿ ಜನ ಎಂಕ್ಲಾಗ ಎರಡು ಕಂಪ್ಲೇಂಟ್ ಬರ್ತಾನ ಮತ್ತೆ ರಾಜಕೀಯದಕ್ಕೆ ಏರ್ಲೇಜಿ ಆ ಪಕ್ಷನೇ ಆವಡು ಕಾಂಗ್ರೆಸ್ ಆವಡು ಬಿಜೆಪಿ ಆವಡು ಅಕ್ಲಿಗೆ ಏರಿಯಾಗ್ಲ ಒಂದು 4 ಮಗುರ್ಜಿ ಮೂಲಂಜಿ ಪರ್ಮನೆಂಟ್ ಒಂದು ಮುರಣಿ ಯಾಂಡ್ಲ ಪಂಡೆ ಮುರಣಿ ದಿನೇಶ್ ಗುಂಡ್ರಾವ್ ಎಂಕ್ಲ ಉಸ್ತುವಾರಿ ಸಚಿವರ 6 ಬತ್ತದ್ರ ಎಮರ್ಜೆನ್ಸಿ ಓಲಾಂಡ ಒರಿಯ ಬೂರ್ದು ಬತ್ತೆ ಅಂದ ಆಯಗೆ ಡ್ರಿಪ್ಸ್ ಅತತ್ ಎಮರ್ಜೆನ್ಸಿ ಡ್ರಿಪ್ಸ್ ಪಾಡ ಕೊಡ್ತಾರೆ ಬುಕ್ಕದ ಪಂಪುನ ಬೋಡ್ಚಿ ಪೇಷಂಟ್ನ ಏರಾಂಡ ಬತ್ತನ ಮಾತ್ರ ಡ್ರಿಪ್ಸ್ ಪಾಡ್ನಿ ಬಂಡದು ಅಂಚೆ ಪಂಪುನ ತಪ್ಪತ್ತ ಬುಕ್ಕ ಒಂಜಿ ನರ್ಸ್ನ ರೆಸ್ಪಾನ್ಸಿಬಿಲಿಟಿ ಅಂಚಿನ ಒಂಜಿ ಪೇಷಂಟ್ಗೆ ಡ್ರಿಪ್ಸ್ ಪಾಂಡ ಅವು ಮುಗಿತನ ಇದ್ದನ್ನು ತೂಪುನ ನಿಮ್ಮ ಮನೆಯವರನ್ನು ಕರ್ಕೊಂಡು ಬನ್ನಿ ಇಲ್ಲಾಂದ್ರೆ ಯಾರನ್ನಾದರೂ ಕರ್ಕೊಂಡು ಬನ್ನಿ ಆಮೇಲೆ ಡ್ರಿಪ್ಸ್ ಆಗ್ತಾನೆ ಬಂದ ಅವು ಹೆಚ್ಚಿನ ನ್ಯಾಯ ಐಕೆ ಹೆಂಚಿನ ಪಾತ್ರೆನುಂಡ ಏರಣ್ಣ ಒತ್ತು ಒತ್ತೆ ಪರ ಊರ್ದಾಯಣ ಅಥವಾ ಊರ್ದಾಯಣ ಒಲಂಡ ತಾದಿರಿ ಬುರಿ ಆಯ್ನ ಲೆತ್ತ ಬರ್ತದೆ ಏರಣ್ಣ ಬಿಡ್ತು போயிரு ಏರಣ್ಣ ಲೆತ್ತ ಬರಿ 5 ಬುಕ್ ಇಂಕ್ಲು ಡ್ರಿಪ್ಸ್ ಪಾಡ್ಕೊಂಡು ಐಕೆ ನ್ಯಾಯ ಉಂಡ ಅಂತ ಬಂದೆ ಮತ್ತೆ ಎಕಡದ ಹೆಚ್ಚ ಬಣ್ಣ ಪಾಡು ಜೀರು ಬಂಡೆ ಈ ಹಾಸ್ಪಿಟಲ್ ಹೆಚ್ಚಿನ ಆಂಬುಲೆನ್ಸ್ ನೋಡಿ ಹಾಲಾಗಿ ಆ ಸೆಡ್ಡಲ್ಲಿ ಉಂಟು ಅದನ್ನೊಂದು ಸರಿ ಮಾಡುವ ಒಂದು ವ್ಯವಸ್ಥೆ ಇಲ್ಲಿ ಯಾವ ಅಧಿಕಾರಿಗಳು ಮಾಡೋದಿಲ್ಲ ನೋಡಿ ಅದೊಂದು ಪೇಷಂಟ್ ಮಗುಗೆ ಹುಷಾರಿಲ್ಲ 30 ದಿನದ ಮಗು ಅದು ಆ ಮಗುಗೆ ಎಮರ್ಜೆನ್ಸಿ ಮಂಗಳೂರಿಗೆ ಮುಟ್ಟಿಸಬೇಕು ಈ ಆಂಬುಲೆನ್ಸನ್ನು ಕಾಯಿ 1 ಗಂಟೆ ಆಯಿತು ಆಮೇಲೆ ಇಲ್ಲಿ ಒಳಗೆ ಮಾತಾಡಿದ ನಂತರ ಆಂಬುಲೆನ್ಸನ್ನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮತ್ತೊಂದು ಆಂಬುಲೆನ್ಸಿನ ಅವಸ್ಥೆ ನೋಡಿ ಅಲ್ಲಿ ನಿಂತು ಯಾವುದೇ ಒಂದು ಅಧಿಕಾರಿ ಆಗಲಿ ಯಾರು ಆ ಒಂದು ಆಂಬುಲೆನ್ಸನ್ನು ಸರಿ ಮಾಡುವ ವ್ಯವಸ್ಥೆ ಇಲ್ಲ ನೋಡಿ ಈಗ ಬಂದಾದ ಮೇಲೆ ಒಂದು ಆಂಬುಲೆನ್ಸ್ ಬಂದು ಈಗ ಆ ಮಗುವನ್ನು ಮಂಗಳೂರಿಗೆ ತಲುಪುವ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ ಈಗ ನಾವು ಮಾತಾಡಿ ಇಲ್ಲಿ ಅವಸ್ಥೆ ಹಾಗೆ ಒಂದು ಡಾಕ್ಟ್ರ್ ಇಲ್ಲ ಸರಿ ಕಟ್ಟಿದ್ದು ಯಾವುದು ಇಲ್ಲಿಲ್ಲ ಪ್ರತಿಯೊಂದು ಪೇಷಂಟ್ನ ಅವಸ್ಥೆ ಯಾರು ಹೇಳುವುದು ಒಂದು ಎಕ್ಸ್ರೇ ತೆಗೆಯುವ ಒಂದು ಲೇಡಿ ಇದ್ದಾರೆ ಇಲ್ಲಿ ಪಾಪ ಅವರು 4,000 ರೂಪಾಯಿ ಸಂಬಳಕ್ಕೆ ಇಲ್ಲಿ ದುಡಿಯುವುದು ಅದು ಸಹ ಯಾರ ಇಲ್ಲಿ ಆಪತ್ ಬಾಂಧವ ಅಂತೇಳಿ ಒಂದು ಆಟೋ ಚಾಲಕರ ಸಂಘ 1 ತಿಂಗಳದ್ದು ಸಂಬಳ ಕೊಟ್ಟಿದೆ ಬಾಕಿ ಈಗ ಆ ಹೆಂಗಸಿಗೆ ಇಲ್ಲಿಯ ಸ್ಟಾಫ್ನವರು ಸೇರಿ ಸಂಬಳ ಕೊಡ್ತಾ ಇದ್ದಾರೆ ಇದು ಕಡಬ ಸಮುದಾಯ ಆರೋಗ್ಯ ಈ ನಮ್ಮ ಹಾಸ್ಪಿಟ್ಲ್ನ ಅವಸ್ಥೆ ಇದೆ ಇಲ್ಲಿ ಇಲ್ಲಿ ಈ ವಿಷಯದಲ್ಲಿ ಯಾವ ರಾಜಕೀಯದವರು ರಾಜ್ಯಕ್ಕೆ ನೋಡಬಾರ್ದ್ರಿ ಇದು ನಮ್ಮ ಊರಿನ ಒಂದು ಆಸ್ಪತ್ರೆ ಹಣ ಇದ್ದವ ಖಾಸಗಿ ವಾಹನದಲ್ಲಿ ಮಂಗಳೂರಿಗೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ ಈ ಪಾಪದವ್ರು ಏನು ಮಾಡಲಿ ಇಲ್ಲಿ ಪಾಪದವ್ರು ಬರಬೇಕಾದ್ರೆ ಇದೇ ಆಸ್ಪತ್ರೆಗಲ್ಲೇ ಇಲ್ಲಿ ಯಾರಾದರೂ ಒಂದು ಗಮನ ಹರಿಸಿ ಯಾರಾದರೂ ಒಳ್ಳೆ ಒಂದು ಈ ಅಧಿಕಾರಿಯನ್ನು ಇಲ್ಲಿಗೆ ಎಂತೆಲ್ಲ ಪ್ರಾಬ್ಲಮ್ ಉಂಟು ಅದನ್ನು ಸಾಲ್ವ್ ಮಾಡುವ ವ್ಯವಸ್ಥೆ ಮಾಡಿ ನಿಮಗೆ ನಾಚಿಕೆ ಆಗಬೇಕು ರಾಜಕೀಯದವರಿಗೆ ಯಾವುದೇ ಪಾರ್ಟಿ ಆಗಲಿ ಮೊನ್ನೆ ದಿನೇಶ್ ಗುಂಡ್ರಾವ್ ಬಂದರು ಅವರನ್ನು ಕರೆಸಿ ಇಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅದನ್ನೆಲ್ಲಾದರೂ ಹೇಳಿ ಇಲ್ಲಿ ಇದು ಮಾಡ್ಬೋಯಿತು ಇಲ್ಲಿಯ ಲೀಡರ್ಗಳಿಗೆ ಇದಕ್ಕಿಂತ ಮುಂಚೆ 6 ತಿಂಗಳು ಮುಂಚೆ ಭಾಗೀರಥಿ ನಮ್ಮ MLA ಅವರು ಬಂದರು ಆದರೂ ಇಲ್ಲಿಯ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಒಂದು ಪೇಷಂಟನ್ನು ಕೊಂಡೋಗಬೇಕಾದ್ರೆ ಎಲ್ಲಿಗೆಲ್ಲ ಫೋನ್ ಮಾಡಬೇಕು ಒಂದು ಆಂಬುಲೆನ್ಸಿನ ಸರಿಗಟ್ಟನೆ ವ್ಯವಸ್ಥೆ ಇಲ್ಲ ಯಾವುದೂ ಇಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿರುವ ನಮ್ಮ ಪಾಪದವರು ಎಲ್ಲಿಗೆ ಹೋಗಬೇಕು ಇದು ನಮ್ಮ ಅವಸ್ಥೆ ಇದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಇದನ್ನು ಸರಿ ಮಾಡಿಸಿಕೊಡಿ ಒಂದು ದಿವಸಕ್ಕೆ 300-200 ಪೇಷಂಟ್ ಬರ್ತಾರೆ ಇಲ್ಲಿಗೆ ಈ 2 ಶಿಫ್ಟ್ ಅವರು ಏನು ಮಾಡಲಿ ಪಾಪ ಅವರು ಇಷ್ಟು ಪೇಷಂಟನ್ನು ಒಬ್ಬನಿಗೆ ಇಂಜೆಕ್ಷನ್ ಕೊಡೋದಾ ಅಲ್ಲ ಇನ್ನೊಬ್ಬನಿಗೆ ಬ್ಯಾಂಡೇಡ್ ಮಾಡೋದಾ ಇನ್ನೊಂದು ಎಮರ್ಜೆನ್ಸಿ ಇದು ಬರ್ತದೆ ಈಗ ಒಂದು ಆಂಬುಲೆನ್ಸ್ ಹೋಯ್ತು ಒಂದೇ ಆಂಬುಲೆನ್ಸ್ ಇರೋದು ಇನ್ನು ಎಲ್ಲಿಯಾದರೂ ಒಂದು ಎಮರ್ಜೆನ್ಸಿ ಬಂದರೆ ಮತ್ತೊಂದು ಆಂಬುಲೆನ್ಸ್ ಇಲ್ಲ ಇಂಥ ಅವಸ್ಥೆ ನಮ್ಮದು ಈ 200-300 ಪೇಷಂಟ್ ಡೈಲಿ ಬರ್ತಾರೆ ಈ 2-3 ಸ್ಟಾಫ್ ಹಿಡಿದು ಇವರೆಂತ ಮಾಡೋದು ಇಲ್ಲಿ ಸಿಬ್ಬಂದಿಯ ಕೊರತೆ ಯಾರಲ್ಲಿ ಹೇಳುದು ಇಲ್ಲಿ ಒಳಗೆ ನೋಡುವಾಗ ಒಂದು ಪೇಷಂಟಿಗೆ ಸರಿಗಟ್ಟನೆ ವ್ಯವಸ್ಥೆ ಇಲ್ಲಿ ಮಾಡೋದಿಲ್ಲ ಈಗ ನಾನು ಬೆಳಿಗ್ಗೆ ಬಂದೆ
ಯಾರಿಗೆ ಒಬ್ಬರಿಗೆ ಒಂದಿಗೆ ಡ್ರಿಪ್ಸು ಕೊಡ್ಬೇಕಂದ್ರೆ ಯಾರಂದ ಮನೆಯಿಂದ ಜನ ಕರ್ಕೊಂಡು ಬಂದು ಒಬ್ಬರಿಗಾಗಿ ನಾವು ಡ್ರಿಪ್ಸು ಕೊಡುವುದಿಲ್ಲ ಅಂತ ಹೇಳಿದರು. ಅದೆಂತ ನ್ಯಾಯ? ಎಲ್ಲಿಯಾದರೂ ಹಾಸ್ಪಿಟ್ಲಲ್ಲಿ ಹಾಗೆ ಹೇಳೋದುಂಟಾ? ಇಲ್ಲ. ಒಂದೊಂದು ಸಿಸ್ಟರ್ನವರ ರೆಸ್ಪಾನ್ಸಿಬಿಲಿಟಿ. ಒಂದು ಒಬ್ಬನಿಗೆ ಡ್ರಿಪ್ಸು ಕೊಟ್ಟರೆ ಅವನನ್ನು ನೋಡಬೇಕಾದ್ದು, ಅದು ಡ್ರಿಪ್ಸ್ ಮುಗ್ದಿದ ಅಲ್ಲ, ಅವನಿಗೆ ಡ್ರಿಪ್ಸ್ ಇನ್ನೊಂದು ಬೇಕಾ ಅಂತ ಕೇಳುವಂಥ ರೆಸ್ಪಾನ್ಸಿಬಿಲಿಟಿ ಇರೋದು ಒಂದು ಸಿಸ್ಟ್ರಿಗೆ. ನೋಡೋ ಸಿಸ್ಟ್ರಿಗೆ ಅವರ ದೂರಿ ಸುಖ ಇಲ್ಲ. ಅಂದರೆ 200 ಪೇಷಂಟ್ ಬರುವಾಗ ಅವರು ಯಾರನ್ನೆಲ್ಲ ನೋಡೋದು? ಇದು ನಮ್ಮ ಕಡಬದ ಈ ನಮ್ಮ ಹಾಸ್ಪಿಟ್ಲ್ನ ಅವಸ್ಥೆ, ಸಮುದಾಯ ಆಸ್ಪತ್ರೆನ ಅವಸ್ಥೆ ಇದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ದಯವಿಟ್ಟು ಈ ಸಮಸ್ಯೆಯನ್ನು ಇದು ಮಾಡಿ, ಯಾವುದಾದ್ರೂ ಸಾಲ್ವ್ ಮಾಡಿ ಇದನ್ನು, ಗೊತ್ತಾಯ್ತಾ? ಸುಮ್ಮನೆ ರಾಜಕೀಯ ಮಾಡಿ ಇಷ್ಟಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ನಮ್ಮ ಕಡಬದಲ್ಲಿ, ದೊಡ್ಡ ರಾಜಕಾರಣಿಗಳಿದ್ದಾರೆ. ಯಾರು ಸಹ ಇಲ್ಲಿ ಬಂದು ಯಾರ ಬಗ್ಗೆ ಒಂದು ಮಾಹಿತಿ ಕೇಳುವುದಾಗಲಿ, ಇಲ್ಲಿ ಏನು ಸಮಸ್ಯೆ ಉಂಟು ಹೇಳುವುದಾಗಲಿ ಯಾವ ರಾಜಕೀಯದವರು ಇಲ್ಲ. BJP ಇಲ್ಲ, ಕಾಂಗ್ರೆಸ್ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ದಯವಿಟ್ಟು ಈ ಹಾಸ್ಪಿಟಲ್ನ ಎಂತೆಲ್ಲ ಸಮಸ್ಯೆ ಉಂಟು ಅದನ್ನು ದಯವಿಟ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ. ಯಾಕೆಂದರೆ ಪಾಪದವರು ಇರುವುದು ಇಲ್ಲಿ, ಎಲ್ಲಿಂದೆಲ್ಲ ಅಲ್ಲಿ ಪ್ರದೇಶದಿಂದ ಬರುವುದು ಮೈನ್ ಕಡಬ ಸಿಟಿಗೆ, ಕಡಬ ತಾಲೂಕಿಗೆ. ಈ ತಾಲೂಕಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ನಮ್ಮ ಪಾಪದಂಥವರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳುವಾಗ ನಾವು ಯಾರಲ್ಲಿ ಹೇಳೋದು ನಮ್ಮ ಕಷ್ಟವನ್ನು? ದಯವಿಟ್ಟು ಇದರ ಎಂತೆಲ್ಲ ಪ್ರಾಬ್ಲಮ್ ಉಂಟು ಇದನ್ನು ನೀವು ಸರಿ ಮಾಡಿಕೊಡಿ. ನಮ್ಮ MLA ಆಗಲಿ ಅಲ್ಲ ನಮ್ಮ ಕಾಂಗ್ರೆಸ್ನ ಲೀಡರ್ಗಳಾಗಲಿ ಯಾರಾಗಲಿ, ನೀವು ಇದರಲ್ಲಿ ರಾಜ್ಯಕ್ಕೆ ನೋಡಬೇಡಿ. ಇಲ್ಲಿಗೆ ಎಂತೆಲ್ಲ ಸಮಸ್ಯೆ ಉಂಟು. 2 ಜನ ಒಟ್ಟಿಗೆ ಹೋಗಿ ಬ್ಯಾಂಗ್ಳೂರ್ಗೆ ಹೋಗಿ ನಮ್ಮ ದಿನೇಶ್ ಗುಂಡ್ರಾವ್ ಅವರನ್ನು ಭೇಟಿಯಾಗಿ ಅವರಲ್ಲಿ ಸಮಸ್ಯೆ ಹೇಳಿ. ನೀವು ಇದರಲ್ಲಿ ರಾಜ್ಯಕ್ಕೆ ನೋಡಬೇಡಿ. ನಮ್ಮ ಜನಗಳಿಗೋಸ್ಕರ ನೀವು 2 ಪಾರ್ಟಿ ಒಂದಾಗಿ ಹೋಗಿ ಇಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಿ. ಅದಾದರೆ ಒಂದು ಮಾಡಿ. ನೀವು ಕಾಲಿಗೆ ಓಟಿಗೆ ಆಗಿ ಬರುವುದಲ್ಲ. ನೀವು ನಮ್ಮ ಜನಗಳ ಸಮಸ್ಯೆಯನ್ನು ಸ್ವಲ್ಪ ಇದು ಮಾಡಿಸಿ. ನೀವು ಯಾರಿಗಾದರೆ 10 ಜನಕ್ಕೆ ಹೆಲ್ಪ್ ಆದರೆ ಆಗಲಿ. ಖಾಲಿ ರಾಜಕೀಯ ಮಾಡಿದಲ್ಲ. ನೀವು ಎಷ್ಟು ರಾಜಕೀಯದವರು ಇದ್ದಾರೆ ಇಲ್ಲಿ, ಎಷ್ಟು ದೊಡ್ಡ ರಾಜಕೀಯದವರು ಇದ್ದಾರೆ. ಖಾಲಿ ವೈಟ್ ಆಗಿ ಕಾರಲ್ಲಿ ಓಡಾಡೋದಲ್ಲ. ಓಟು ಬರುವಾಗ ಮಾತ್ರ ಅಲ್ಲ ನಮ್ಮಂಥ ಪಾಪದವರನ್ನು ಕಾಣೋದು. ನಿಮಗೆ ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡುವ ಕೆಪಾಸಿಟಿ ಸಹ ನಿಮಗೆ ಬೇಕು. ಅಂಥ ರಾಜಕಾರಣಿಗಳು ಬೇಕು, ಗೊತ್ತಾಯ್ತಾ? ದಯವಿಟ್ಟು ಇದನ್ನು ಏನಾದರೂ ಸಮಸ್ಯೆ ಇದ್ದರೆ ಇದಕ್ಕೆ ವಿಸಿಟ್ ಮಾಡಿ. ಇದನ್ನು ಎಂತೆಲ್ಲ ಸಮಸ್ಯೆ ಉಂಟು, ಸಿಬ್ಬಂದಿಯ ಕೊರತೆ ಉಂಟಾ ಎಲ್ಲ ನೋಡಿ ಇದಕ್ಕೊಂದು ಪರಿಹಾರ ಹುಡುಕಿ ಕೊಡಿ. ನಮ್ಮಂಥವ್ರಿಗೆ ಏನಾದರೂ ಹೆಲ್ಪ್ ಆದರೆ ಆಗಲಿ ಪಾಪದವರಿಗೆ.